ಆಶ್ಚರ್ಯವಾದ ಸಂಗತಿ ಏನಂದರೆ ನಮ್ಮ ಅದ್ಭುತವಾದ ಪ್ರಪಂಚದಲ್ಲಿ ವಿಚಿತ್ರ ಮಲಗದೇ ಇರುವ ಪ್ರಾಣಿಗಳ ಬಗ್ಗೆ ಸತ್ಯಗಳನ್ನು ತಿಳ್ಕೊಳ್ಳುವಂಥದ್ದು. ಹಾಗಿದ್ರೆ ತಿಳ್ಕೊಳ್ಳೋಣ. ಲೆಟ್ಸ್ ಗೋ ಫಾರ್ ನಂದಿತಾ ಫ್ಯಾಕ್ಟ್ಸ್ ಚಾನಲ್. 1, 2, 3, 4. ನಮಸ್ಕಾರ ಸ್ನೇಹಿತರೆ, ನಂದಿತಾ ಫ್ಯಾಕ್ಟ್ಸ್ ಚಾನಲ್ಗೆ ಸ್ವಾಗತ. ಮನುಷ್ಯರಾದ ನಮಗೆ ದಿನಕ್ಕೆ 7ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ನಿದ್ರೆ ಮಾಡದಿದ್ದರೆ ನಮಗೆ ಸುಸ್ತಾಗತ್ತೆ, ಕೆಲಸ ಮಾಡಲು ಆಗಲ್ಲ. ಆದರೆ ಈ ಅದ್ಭುತ ಪ್ರಪಂಚದಲ್ಲಿ ಕೆಲವು ಜೀವಿಗಳಿವೆ. ಅವು ತಮ್ಮ ಇಡೀ ಜೀವನದಲ್ಲಿ ಒಂದು ಕ್ಷಣವೂ ಕಣ್ಣು ಮುಚ್ಚಿ ನಿದ್ರಿಸುವುದೇ ಇಲ್ಲ. ಅಂದರೆ ನೀವು ನಂಬ್ತೀರಾ? ಹೌದು, ಇಂದು ನಾವು ಅಂತಹ 3 ವಿಚಿತ್ರ ಪ್ರಾಣಿಗಳ ಬಗ್ಗೆ ತಿಳಿಯೋಣ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಬೋನಸ್ ಫ್ಯಾಕ್ಟ್ ನಿಮಗಾಗಿ ಕಾದಿದೆ. ನಮ್ಮ ಪಟ್ಟಿಯಲ್ಲಿ ಮೊದಲನೆಯದು ಬುಲ್ ಫ್ರಾಗ್ ಅಥವಾ ಗೂಳಿ ಕಪ್ಪೆ. ವಿಜ್ಞಾನಿಗಳು ಈ ಕಪ್ಪೆಗಳ ಮೇಲೆ ಸಂಶೋಧನೆ ನಡೆಸಿದಾಗ ಒಂದು ಶಾಕಿಂಗ್ ವಿಷಯ ಬೆಳಕಿಗೆ ಬಂತು. ಅದೇನೆಂದರೆ, ಈ ಕಪ್ಪೆಗಳು 24 ಗಂಟೆಯೂ ಜಾಗೃತ ಸ್ಥಿತಿಯಲ್ಲೇ ಇರುತ್ತವೆ. ಇವು ವಿಶ್ರಾಂತಿ ಪಡೆಯುತ್ತವೆ, ಆದರೆ ಮನುಷ್ಯರ ತರಹ ಗಾಢ ನಿದ್ರೆಗೆ ಜಾರೋದಿಲ್ಲ. ಯಾಕಂದರೆ ಇವು ಮಲಗಿದರೆ ಶತ್ರು ಪ್ರಾಣಿಗಳು ಇವುಗಳ ಮೇಲೆ ದಾಳಿ ಮಾಡಬಹುದು ಅನ್ನೋ ಭಯ ಇವುಗಳ ಮೆದುಳಿನಲ್ಲಿ ಸದಾ ಇರುತ್ತದೆ. ಹಾಗಾಗಿ ಇವು ಜೀವನವಿಡೀ ಎಚ್ಚರವಾಗಿಯೇ ಇರುತ್ತವೆ. ಇವು ಮಲಗದಿದ್ದರೂ ಇವುಗಳಿಗೆ ದಣಿವಾಗೋದಿಲ್ಲ. ಯಾಕಂದರೆ ಇವು ಸದಾ ಕಾಲ ಆಲ್ಫಾ ಸ್ಟೇಟ್ನಲ್ಲಿ ಇರ್ತವೆ. ಅಂದರೆ ಇದರ ಅರ್ಧ ಎಚ್ಚರ, ಅರ್ಧ ವಿಶ್ರಾಂತಿ. ಇನ್ನೊಂದು ವಿಚಿತ್ರ ಸತ್ಯ ಏನಂದರೆ, ಇವುಗಳು ತಮ್ಮ ಆಹಾರಗಳನ್ನು ಚಿಕ್ಕ ಹಾವು ಅಥವಾ ಪಕ್ಷಿಗಳನ್ನು ಅಗಿಯದೆ ಇಡಿಯಾಗಿ ನುಂಗುತ್ತವೆ. ಈ ನುಂಗುವ ಕ್ರಿಯೆ ಮಾಡುವಾಗ ಅವುಗಳ ಕಣ್ಣುಗಳು ತಲೆಬುರುಡೆಯ ಒಳಕ್ಕೆ ಹೋಗುತ್ತದೆ. ಇದನ್ನು ನೋಡಲು ಎಷ್ಟು ಭಯಂಕರವಾಗಿರುತ್ತದೆ ಅಲ್ವಾ? ಇನ್ನು ಎರಡನೆಯದು, ನಾವು ಪ್ರತಿದಿನ ನೋಡುವ ಪುಟ್ಟ ಇರುವೆಗಳು ತುಂಬ ಕೆಲಸಗಾರರು ಅಂತ ನಮಗೆ ಗೊತ್ತು. ಆದರೆ ಇವು ಮಲಗುವುದೇ ಇಲ್ಲ ಅನ್ನೋದು ನಿಮಗೆ ಗೊತ್ತಾ? ಇರುವೆಗಳು ಮಲಗದಿದ್ದರೂ ತುಂಬ ಶಿಸ್ತಿನಿಂದ ಇರುತ್ತವೆ. ಒಂದು ವೇಳೆ ಒಂದು ಇರುವೆ ಸತ್ತರೆ ಉಳಿದ ಇರುವೆಗಳು ಅದರ ದೇಹದಿಂದ ಬರುವ ಒಂದು ವಿಶೇಷ ವಾಸನೆಯನ್ನು ಗುರುತಿಸಿ ಅದನ್ನು ತಕ್ಷಣ ಗೂಡಿನಿಂದ ಹೊರಹಾಕುತ್ತವೆ. ಇನ್ನು ಇರುವೆಯ ನಿದ್ರೆಯ ರಹಸ್ಯ ಏನಂದರೆ, ಇರುವೆಗಳು ಮಲಗುವುದಿಲ್ಲ ಎನ್ನುವುದಕ್ಕಿಂತ ಅವು ನಿದ್ದೆಯನ್ನು ಹಂಚಿಕೊಳ್ಳುತ್ತವೆ. ಒಂದು ಗುಂಪು ಮಲಗಿದರೆ ಇನ್ನೊಂದು ಗುಂಪು ಕೆಲಸ ಮಾಡುತ್ತದೆ. ಹೀಗೆ ಇರುವೆ ಗೂಡು ಯಾವಾಗಲೂ ವಿಶ್ರಾಂತಿ ಪಡೆಯುವುದಿಲ್ಲ. ಎಂಥ ಅದ್ಭುತ ಅಲ್ವಾ? ಇನ್ನು ನಮ್ಮ ಪಟ್ಟಿಯಲ್ಲಿ ಕೊನೆಯದಾಗಿ ಬರೋದು ಸಮುದ್ರದ ರಾಜ ಶಾರ್ಕ್. ಕೆಲವು ಜಾತಿಯ ಶಾರ್ಕ್ಗಳು ಉಸಿರಾಡಬೇಕೆಂದರೆ ಅವು ಸದಾ ಈಜುತ್ತಲೇ ಇರಬೇಕು. ಒಂದು ವೇಳೆ ಅವು ಈಜುವುದನ್ನು ನಿಲ್ಲಿಸಿ ಮಲಗಿದರೆ ಅವುಗಳ ಕಿವಿರುಗಳಿಗೆ ಆಮ್ಲಜನಕ ಸಿಗದೆ ಅವು ಸತ್ತು ಹೋಗುತ್ತವೆ. ಹಾಗಾಗಿ ಅವು ನಿದ್ರೆಯಲ್ಲೂ ಈಜುತ್ತಲೇ ಇರುತ್ತವೆ. ಇವುಗಳ ಮೆದುಳಿನ ಒಂದು ಭಾಗ ಮಲಗಿದರೆ ಇನ್ನೊಂದು ಭಾಗ ಸದಾ ಎಚ್ಚರವಾಗಿರುತ್ತದೆ. ಇದು ಈಜಲು ಸಹಾಯ ಮಾಡುತ್ತದೆ. ನಿಜಕ್ಕೂ ಎಂಥ ಅದ್ಭುತ ಅಲ್ವಾ? ಹಾಗೆ ಶಾರ್ಕ್ಗಳು ಮಲಗಿದಾಗಲೂ ಅವುಗಳ ಸ್ಪೈನಲ್ ಕಾರ್ಡ್ ಈಜುವಿಕೆಯನ್ನು ನಿಯಂತ್ರಿಸುತ್ತದೆ. ಅಂದರೆ ಅವುಗಳ ಮೆದುಳು ವಿಶ್ರಾಂತಿ ಪಡೆಯುತ್ತಿದ್ದರೂ ಶರೀರ ಈಜುತ್ತಲೇ ಇರುತ್ತದೆ. ಮತ್ತೊಂದು ಸತ್ಯ ಏನಪ್ಪ ಅಂದರೆ, ಶಾರ್ಕ್ಗಳಿಗೆ ಮೂಳೆಗಳು ಇರುವುದಿಲ್ಲ. ದೇಹ ಸಂಪೂರ್ಣವಾಗಿ ಕಾರ್ಡಿಯಾಲಜಿಕ್ನಿಂದ ಮಾಡಲ್ಪಟ್ಟಿದೆ. ಅಂದರೆ ನಮ್ಮ ಕಿವಿಗಳ ಮೂಳೆಯಂತೆ ಮೆತ್ತನೆ ಜಾಗವಾಗಿರುತ್ತದೆ. ಆದ್ದರಿಂದ ಈಜಲು ಸಹಾಯ ಮಾಡುತ್ತದೆ. ಎಂತಹ ಅಚ್ಚರಿ ಅಲ್ವಾ? ಇನ್ನು ಬೋನಸ್ ಫ್ಯಾಕ್ಟ್ ಏನಂತ ತಿಳ್ಕೊಳ್ಳೋಣ ಬನ್ನಿ. ಜಿರಾಫೆಗಳು ದಿನಕ್ಕೆ ಕೇವಲ 20ರಿಂದ 30 ನಿಮಿಷ ಮಾತ್ರ ಮಲಗುತ್ತವೆ.
ಇವುಗಳು ನಿಂತುಕೊಂಡೇ ಮಲಗುತ್ತವೆ. ಅಕಸ್ಮಾತ್ ಮಲಗಿದರೂ 5 ನಿಮಿಷ ಚಿಕ್ಕ ನಿದ್ರೆ ಮಾಡುತ್ತವೆ. ಇಷ್ಟು ದೊಡ್ಡ ಪ್ರಾಣಿಗೆ ಇಷ್ಟು ಕಡಿಮೆ ನಿದ್ರೆ ಸಾಕು ಎಂಬುದು ವಿಜ್ಞಾನಿಗಳಿಗೂ ಕೂಡ ಅಚ್ಚರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಜಿರಾಫೆಯ ನಾಲಿಗೆ 45 ಸೆಂಟಿಮೀಟರ್ನಷ್ಟು ಉದ್ದವಿರುತ್ತದೆಯಂತೆ. ಎಷ್ಟು ಆಶ್ಚರ್ಯ ಅಲ್ವಾ? ಪ್ರಕೃತಿಯಲ್ಲಿ ಬದುಕು ತುಂಬ ಮುಖ್ಯ. ಅದಕ್ಕೆ ಕೆಲವು ಪ್ರಾಣಿಗಳು ನಿದ್ದೆಯನ್ನೇ ಸ್ಯಾಕ್ರಿಫೈಸ್ ಮಾಡ್ತವೆ. ನಿಮಗೆ ಗೊತ್ತಾ, ಮನುಷ್ಯರು ನಿದ್ದೆ ಮಾಡದೆ ಗರಿಷ್ಠ ಎಷ್ಟು ದಿನ ಬದುಕಬಹುದು? ಇದರ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.